ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ ಯೂನಿಟ್ ಟೆಸ್ಟ್ 3 ಅಂದರೆ LB ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ದ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ ಆ್ಯಂಡ್ ಐ ಆಮ್ ದ ಲ್ಯಾಂಡ್ ಎನ್ನುವ ಎರಡು ಕಾನ್ಸೆಪ್ಟ್ಗಳ ನಡುವೆ ಇರತಕ್ಕಂಥ ಒಂದು ಯೂನಿಟ್ ಟೆಸ್ಟ್ ಆಗಿರ್ತದೆ. ಇದು LB ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ಪೇಪರ್ ಇದೆ. ಸೊ ಡೈರೆಕ್ಟ್ ನಾವು ಕೀ ಆನ್ಸರ್ ಇರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಚಿತ್ರ ಇದು ನೆನಪಲ್ಲಿ ಇಟ್ಕೊಳ್ರಿ. ಪ್ಯಾರಾಗ್ರಾಫ್ ಬರೀಲಿಕ್ಕೆ ಕೇಳ್ತಾನೆ ಈ ಚಿತ್ರನ. ಓಕೆ, ಬನ್ನಿ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಮೊದಲೇ ಮೇನು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಒಟ್ಟು 2 ಪ್ರಶ್ನೆಗಳು, 1 ಅಂಕ, ಟೋಟಲ್ ಆಗಿ 2 ಅಂಕಗಳು ಈ ಒಂದು ಮೇನಿಂದ ಸಿಗ್ತದೆ. ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಕೇಳಿದಾನೆ. ನೋಡಿ, ಕ್ವೆಶನ್ ಟ್ಯಾಗ್ ಕೇಳಿದಾನೆ. ಇದರಲ್ಲಿ ದ ಹ್ಯಾಡ್ ರೀಪ್ಲೇಸ್ಟರ್ಡ್ ಅಥವಾ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್, ಅಂದರೆ ಅವ್ರು ಏನು ಮಾಡ್ತಾರೆ, ಪ್ಲಾಸ್ಟರಿಂಗನ್ನು ಮಾಡ್ತಾರೆ, ಹೊಸದಾಗಿ ಇನ್ನೊಮ್ಮೆ ಮಾಡ್ತಾರಾ ಅಂತ ಕೇಳಿದಾನೆ. ಅದಕ್ಕೆ ಹ್ಯಾಡೆಂಟ್ ದೇ ಅಂತ ಕೊಡಬೇಕಾಗ್ತದೆ. ನಾವು ಇಲ್ಲಿ ಹ್ಯಾಡ್ ಅನ್ನೋದು ಬಂದಿರೋದ್ರಿಂದ ಹ್ಯಾಡೆಂಟ್ ದೇ ಅಂತ ಕೊಡಬೇಕಾಗ್ತದೆ. ಅಕಸ್ಮಾತ್ ಹ್ಯಾಡೆಂಟ್ ಮೊದಲೇ ಇದ್ದಿದ್ದೆ ಅಂದರೆ ನಾವು ಅವಾಗ ಹ್ಯಾಡ್ ದೇ ಅಂತ ಕೊಡಬೇಕಾಗ್ತದೆ. ಓಕೆನಾ? ಸೊ ದ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್ ಅಂತ ಇದೆ. ಸೊ ಆಪ್ಷನ್ ಬಿ ಹ್ಯಾಡೆಂಟ್ ದೇ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಎರಡನೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದಾನೆ. ಸೊ ಬನ್ನಿ, ಮಧುರ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಎಸ್, ಐ ಹ್ಯಾಡ್ ಬೀನ್ ವಿತ್ ಮೈ ಫ್ಯಾಮಿಲಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಸವಿತಾ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಜಾಯಿನ್ಡ್ ಯು ಅಂತ ಕೇಳಿದಾನೆ. ಸೊ ಅಲ್ಲಿ ಜಾಯಿನ್ ಅದು ಮುಂದೆ ಏನು ಮಾಡಿದ್ದಾನೆ, ಬ್ಲ್ಯಾಂಕ್ ಕೊಟ್ಟಿದ್ದಾನೆ. ಅಲ್ಲಿ ಏನು ಬರೀಬೇಕಂದ್ರೆ ಆಪ್ಷನ್ ಬಿ ವುಡ್ ಹ್ಯಾವ್ ಜಾಯಿನ್ಡ್ ಯು, ಐ ವುಡ್ ಹ್ಯಾವ್ ಜಾಯಿನ್ ಯು, ನಾನು ಕೂಡ ನಿನ್ನ ಜೊತೆಗೆ ಏನಾಗಬೇಕಿತ್ತು, ಜಾಯಿನ್ ಹಾಕಿದ್ದೆ ಅಂತ ಹೇಳ್ತಾಳೆ. ಓಕೆನಾ? ಇನ್ನು 3ನೇ ಪ್ರಶ್ನೆ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಕೇಳಿದಾನೆ. ಥರ್ಡ್ ಕ್ವಶನು, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ನಿಶಾ, ದೇ ಆರ್ ಫ್ಲೈಯಿಂಗ್ ಕೈಟ್ಸ್, ಕೈಟ್ಸ್ ಆರ್ ಬೀಯಿಂಗ್ ಬೈ ದೆಮ್ ಅಂತ, ಫ್ಲೋನ್ ಬೈ ದೆಮ್ ಅಂತ ಇದೆ. ಸೊ ಇಲ್ಲಿ ಫ್ಲೈಯಿಂಗ್ ಕೈಟ್ಸ್ ಅಂತ ಐತಲ್ಲ, ಇಲ್ಲಿ ಆನ್ಸರ್ ಏನು ಬರೀಬೇಕಪ್ಪ ಅಂದ್ರೆ ನಾವು ಕೈಟ್ಸ್ ಆರ್ ಬೀಯಿಂಗ್ ಫ್ಲೋನ್ ಬೈ ದೆಮ್ ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ದ ವರ್ಡ್ಸ್ ಹ್ಯಾಸ್ 3 ಸಿಲೆಬಲ್ ಇರ್ತಕ್ಕಂಥ ವರ್ಡ್ಗಳನ್ನು ಐಡೆಂಟಿಫೈ ಮಾಡಿರಿ ಅಂತ ಕೇಳಿದಾನೆ. ಸೊ ಯಾವುದಪ್ಪ ಅಂದ್ರೆ ಬ್ಯೂಟಿಫುಲ್, ಬ್ಯೂಟಿಫುಲ್, ಬ್ಯೂ ಅನ್ನೋದೊಂದು, ಟಿ ಅನ್ನೋದೊಂದು, ಫುಲ್ ಅನ್ನೋದೊಂದು, ಒಟ್ಟು 3 ಸಿಲೆಬಲ್ಗಳು ಇಲ್ಲಿ ನಿಮಗೆ ಸಿಗ್ತವೆ. ಇನ್ನು ಥರ್ಡ್ ಮೇನು, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಏನಾಯ್ತಪ್ಪ ಅಂದ್ರೆ, ವಾಟ್ ಡಿಡ್ ದ ಅಮೇರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ ಅಂತ ಇದೆ. ಆನ್ಸರ್ ಏನಿದೆ ಅಂದರೆ, ಆಫ್ಟರ್ ದ ಸರ್ವೆ ದ ಅಮೇರಿಕನ್ಸ್ ಡಿಸ್ಕವರ್ಡ್ ದಟ್ ಡಾನ್ ಅನ್ಸೆಲ್ಮೋ ಓನ್ಸ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್ ವಿಚ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್ ಅಂತ ಬರೀಬೇಕಾಗ್ತದೆ. ಸುಲಭವಾದಂಥ ಪ್ರಶ್ನೆ, ಈಸಿಯಾಗಿ 2 ಅಂಕ ನೀವು ಗಳಿಸಬಹುದು. 6ನೇ ಪ್ರಶ್ನೆ ನೋಡಿ, ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ವಿಚ್ ಗೋ ಆನ್ ಓವರ್ ದ ಲ್ಯಾಂಡ್. ಓಕೆ, ಏನೇನು ಆ್ಯಕ್ಟಿವಿಟಿಗಳು ನಡೀತಾ ಇದ್ವು ಅಲ್ಲಿ ಅಂತ ಇದೆ. ಆನ್ಸರ್ ನೋಡಿ, ಮ್ಯಾನ್ ಬೈಸ್ ಲ್ಯಾಂಡ್, ಡಿಗ್ಸ್ ಆ್ಯಂಡ್ ಪ್ಲಾಂಟ್ಸ್ ಟ್ರೀಸ್, ಗ್ರೋಸ್ ಫ್ರೂಟ್ ಆನ್ ಇಟ್, ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಪ್ಲೇ ಆನ್ ಲ್ಯಾಂಡ್, ಮ್ಯಾನ್ ಆಲ್ಸೋ ಫೆನ್ಸಸ್ ಆ್ಯಂಡ್ ಮೇಕ್ಸ್ ಬೌಂಡ್ರೀಸ್ ಓವರ್ ದ ಲ್ಯಾಂಡ್ ಅಂತ ಆನ್ಸರ್ನ ಬರೆದ್ರೆ ನಿಮ್ಗೆ ಸಂಪೂರ್ಣ ಅಂಕಗಳು ದೊರೀತದೆ. 7ನೇ ಪ್ರಶ್ನೆ, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅಮೇರಿಕನ್ಸ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದಟ್ ಲ್ಯಾಂಡ್ ವಾಸ್ ಮೋರ್ ದೆನ್ 8 ಎಕರೆ ಅಥವಾ ಏಕರ್. ದೇ ಆಫರ್ಡ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಹಿ ರಿಜೆಕ್ಟೆಡ್ ದ ಆಫರ್ ಆ್ಯಂಡ್ ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ದಿಸ್ ಶೋಸ್ ದಟ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಆನ್ಸರ್ನ ಬರೀಬೇಕಾಗ್ತದೆ. ನೆಕ್ಸ್ಟು 4ನೇ ಮೇನು, ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ RC ಕ್ವಶನ್ಸು. 9th ಒನ್ ನೋಡಿ, ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಕಾರ್ಡ್ ಅಂತ ಇದೆ. ಸೊ ಇದು 2024 ಏಪ್ರಿಲಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಇದು. ಫಸ್ಟ್ ಕ್ವಶನು, ಹೂ ಇಸ್ ದ ಐ ಹಿಯರ್. ಸೆಕೆಂಡ್ ಒನ್ನು, ಹೂ ವೇರ್ ದ ಗುಡ್ ಪೀಪಲ್. ಥರ್ಡ್ ಒನ್ನು, ವೈ ಡಿಡಂಟ್ ಹಿ ಸೆಲ್ ದ ಟ್ರೀಸ್ ಅಂತ ಇದೆ. ಸೊ ಹೂ ಇಸ್ ದ ಐ ಹಿಯರ್ ಅಂತ ಇದೆಯಲ್ಲ, ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಡಾನ್ ಅನ್ಸೆಲ್ಮೋ ಅಂತ ಬರೀಬೇಕಾಗ್ತದೆ. 2ನೇ ಪ್ರಶ್ನೆ,
ಹೂ ವೇರ್ ದ ಗುಡ್ ಪೀಪಲ್, ಯಾರು ಗುಡ್ ಪೀಪಲ್ ಆಗಿದ್ರು ಅಂದರೆ ಅಮೇರಿಕನ್ಸ್ ಆಗಿರ್ತಾರೆ. ಇನ್ನು ಥರ್ಡ್ ಒನ್, ವೈ ಡಿಡೆಂಟ್ ಹಿ ಸೆಲ್ ದ ಟ್ರೀಸ್ ಅಂತ ಇದೆಯಲ್ಲ, ಅಲ್ಲಿ ಏನು ಬರೀಬೇಕು ನೀವು, ದೇ ಬಿಲಾಂಗ್ಡ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾಗೋಣ. ರೈಟ್ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ದ ಗಿವನ್ ಪಿಕ್ಚರ್ ಅಂತ ಇದೆ. ಸೊ ಈ ಒಂದು ಪಿಕ್ಚರ್ನ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಪ್ಯಾರಾಗ್ರಾಫನ್ನು ರಚನೆ ಮಾಡಬೇಕಾಗ್ತದೆ ನಿಮ್ಮ ಸ್ವಂತ ವಾಕ್ಯದಲ್ಲಿ. ಸೊ ಬನ್ನಿ ಆನ್ಸರ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. I can see many things in that picture. There are many herds. We see many trees behind the herds. Many women are working. There is a hand pump. Some women are filling the pots. The children are playing. There are some street dogs. This picture shows the village of life, India. I like village life. ಓಕೆ, ಇಷ್ಟು ಬರೆದ್ರೆ ನೀವು ಸಂಪೂರ್ಣವಾದಂಥ 3 ಅಂಕಗಳು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಸಿಗ್ತಾವೆ. ಓಕೆ, ತುಂಬ ಸುಲಭವಾದಂಥ ಪ್ರಶ್ನೆ ಇದು. ಈಸಿಯಾಗಿ ನೀವೇನು ಮಾಡೋದು, ಅಂಕಗಳನ್ನು ಗಳಿಸ್ಬೋದು. ಇನ್ನು ಫಿಫ್ತ್ ಮೇನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 or 6 ಸೆಂಟೆನ್ಸ್ ಅಂತ ಇದೆ. 4 ಅಂಕದ ಪ್ರಶ್ನೆ. ರೈಟ್ ದ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಸಮರಿಯನ್ನು ಬರೀಬೇಕಾಗ್ತದೆ. ಬನ್ನಿ ಸಮರಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರಿನಾ ಡಿ ಬೆಲಂಗೆಟಾ. ಇನ್ ದಿಸ್ ಪೋಯಮ್ the poet depicts the Mother Earth as the speaker. Mother Earth tells that she waits with patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide nations, which suffocates like chains in her neck. But Mother Earth mocks at the people's behavior with a ton of self-assertion ಅಂತ ಆನ್ಸರ್ನ ಬರಿಬೇಕಾಗ್ತದೆ. ಸೊ ಓಕೆನಾ, ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾದಂಥ 4 ಅಂಕಗಳು ಸಿಗ್ತವೆ. ಐ ಆಮ್ ದ ಲ್ಯಾಂಡ್ ಪೋಯಮಿಂದು ಸಮರಿಯನ್ನು ಇಷ್ಟೇ ಬರೆದ್ರೆ ಸಾಕು. ಓಕೆನಾ, ಸೊ ನೀಟಾಗಿ ಪ್ಯಾರಾಗ್ರಾಫ್ ಮಾಡಿ ಬರೆದ್ರೆ ಇನ್ನು ನಿಮಗೆ ಹೆಚ್ಚಿನ ಅಂಕಗಳು, ಇನ್ನು ನಿಮಗೆ ಹೆಚ್ಚು ಒಂದು ಇವ್ಯಾಲ್ಯುವೇಟರ್ನ ನೀವು ಏನು ಮಾಡ್ತೀರಿ, ಇಂಪ್ರೆಸ್ ಮಾಡಬಹುದು ಅಂತ ಹೇಳ್ತೀನಿ. ಓಕೆನಾ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಐ ಆಮ್ ದ ಲ್ಯಾಂಡ್ ಮತ್ತು ದ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಎನ್ನುವ 2 ಕಾನ್ಸೆಪ್ಟ್ಗಳ LB ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೋ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡುತ್ತೆ ಅಂತ ಹೇಳ್ತಾ, ಹಾಗೆ ದಯವಿಟ್ಟು ಈ ವಿಡಿಯೋದಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ ಆ ಹೈಪ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಯಾವ ಒಂದು ಪಾಠಗಳ ಆಧಾರಿತ LB ಆಧಾರಿತ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.